ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸೈಕಲ್ ಸವಾರಿ ಮಾತಿನ ಲಹರಿ ಈ ಕಾರ್ಯಕ್ರಮದಲ್ಲಿ ಅನೇಕ ವರ್ಷಗಳಿಂದ ಸತತವಾಗಿ ಅವರನ್ನು ನೋಡ್ತಾ ಇದ್ರು ಕೂಡ ಫೇಸ್ಬುಕ್ ಮೂಲಕವಾಗಿ ಪ್ರಯತ್ನ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಿರಲಿಲ್ಲ. ಖುದ್ದಾಗಿ ಆಕಾಶವಾಣಿಗೆ ಬಂದಿದ್ದಾರೆ ಮತ್ತು ಅನೇಕ ಬಾರಿ ಅವರು ಆಕಾಶವಾಣಿಗೆ ಬರ್ತಾ ಇರ್ತಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರವಿ ಅಂತ. ರವಿ ಅವರೇ, ನಿಮ್ಮ ಮುಖ ಪರಿಚಯ, ನಿಮ್ಮ ಹೆಸರು ಕೂಡ ಗೊತ್ತು ನಮಗೆ. ಯಾವಾಗ ನೀವು ಸೈಕಲ್ ಸವಾರಿ ಮಾಡ್ತಾ ಬೇರೆ ಬೇರೆ ಚಾರಣಗಳನ್ನು ಮಾಡ್ತಾ ಅನೇಕ ನಿಮ್ಮ ಇತ್ಯಾದಿ ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಅದನ್ನು ನಾವು ಫೇಸ್ಬುಕ್ ಮೂಲಕವಾಗಿ ಗಮನಿಸಿದ್ವಿ. ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕಂದ್ರೆ ಆಗಿರಲಿಲ್ಲ. ಇವತ್ತು ನಾವು ಸಿಕ್ಕಿದ್ದೀವಿ. ನೀವು ತೊಟ್ಟಿರುವಂಥ ಟೀ ಶರ್ಟ್ ಮೇಲೆ ಸೈಕಲ್ ಚಿತ್ರ ಇದೆ. ಯಾವಾಗಲಿಂದ ಈ ಸೈಕಲಿನ ಹವ್ಯಾಸ ನಿಮಗೆ ಶುರು ಆಯಿತು? ಸೈಕಲ್ ಅನ್ನೋದು ಬಾಲ್ಯದಿಂದ ಎಲ್ರಿಗೂ ಹವ್ಯಾಸ ಇದ್ದೇ ಇರುತ್ತೆ ಸರ್. ಹವ್ಯಾಸ ಅನ್ನೋದಕ್ಕಿಂತ ಜರೂರತ್ ಇತ್ತು ಅದೆಲ್ಲ. ಅವಾಗೆಲ್ಲ ಸೈಕಲ್ಲೇ ಎಲ್ಲ ಕಡೆ ಸೈಕಲ್ ನಡಿಗೆ ಬಿಟ್ಟರೆ ಸೈಕಲ್ ಅನ್ನೋದೇ ಎಲ್ಲ ಭಾಳ ಇದಾಗಿದೆ ಸರ್. ಅವಾಗ ಸೈಕಲ್ ಸಿಕ್ಕರೆ ದೊಡ್ಡ ಶ್ರೀಮಂತ ಅವನು. ಹೌದು ಸರ್. ಆ ಸೈಕಲ್ ಕೇಳೋಕ್ಕೇನೆ ನಾವು ಒಬ್ಬರ ಹತ್ರ ಸೈಕಲ್ ಕೊಡೋ ಅನ್ನೋದಕ್ಕೆ ಒಂದು ನಮಗೆ ಸಂಕೋಚ. ನೀವು ಹೇಳ್ದಾಗೆ ಸೈಕಲ್ ಇದ್ದವರೇ ಒಂದು ದೊಡ್ಡ ಶ್ರೀಮಂತ ಇದ್ದಾಗ. ನಾವೆಲ್ಲ ನಡ್ಕೊಂಡ್ರೆ ಒಂದು ಸೈಕಲಲ್ಲಿ ಶಾಲೆಗೆ ಬಂದರೆ ನಮ್ಗೇನೋ ಸೈಕಲ್ ನೋಡಪ್ಪ ಒಂದು ಅಂತ ಎಲ್ಲ ನಾವು ಮಾತಾಡ್ಕೋ ಇತರರೆಲ್ಲ ಮಾತಾಡ್ಕೊತಾ ಇದ್ದವು. ಈಗ ನಿರಂತರವಾಗಿ ನಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗೋ ಬರೋಕ್ಕೆ ಸೈಕಲ್ ಬಳಸ್ತಾನೆ ಇರೋದು ಒಂದಾದರೆ, ಅದನ್ನು ಸ್ವಲ್ಪ ಒಂದು ಹವ್ಯಾಸದ ದೃಷ್ಟಿಯಿಂದ ಸೈಕಲನ್ನು ನಾವು ಬಳಸೋದು ಬೇರೆ ಆಗುತ್ತೆ. ಹೇಗೆ ಇದನ್ನು ಹವ್ಯಾಸವನ್ನಾಗಿ ನೀವು ಶುರು ಮಾಡಿದ್ರಿ? ಯಾವಾಗಲಿಂದ ಈ ಕಲ್ಪನೆ ನಿಮಗೆ ತಲೆಯಲ್ಲಿ ಬಂತು? ಮತ್ತು ಇನ್ನಿತರ ಈ ಸೈಕಲ್ ಜೊತೆಗೆ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳು ಏನೇನು ಮಾಡ್ತಾ ಇದ್ದೀರಿ? ಈಗ ಈ ಸೈಕಲಲ್ಲಿ ಅಂದರೆ ನಾವು ಉದ್ಯೋಗ ಮಾಡ್ತಾ ಇರೋದೇ ಕೊರಿಯರ್ ಅನ್ನ ಪ್ರೊಫೆಷ್ನಲ್ ಕೊರಿಯರ್ಸಲ್ಲಿ ಇದ್ರಿಂದ ಅವಾಗೆಲ್ಲ ಸೈಕಲಲ್ಲೇ ಡೆಲಿವರಿ ಕೊಡ್ತಾ ಇದ್ದೋ ಎಲ್ಲನೂ. ಪ್ರತಿದಿನ ಸೈಕಲ್ ತುಳಿತಾನೇ ಇದ್ದೋ. ಹವ್ಯಾಸದ ಜೊತೆಗೆ ಕೆಲಸನೂ ನಮ್ಮದು ಅದೇ ಆಗೋಗಿರೋದ್ರಿಂದ ಎರಡೂ ಮರ್ಜ್ ಆಗೋಗುತ್ತೆ ಸರ್ ಒಂದೇ. ಈಗ ಪೋಸ್ಟ್ ಮ್ಯಾನ್ ಸೈಕಲ್ ಮೇಲೆ ಅಂತ ಅನ್ನೋದು ಸಂಕೇತ. ಹೌದು ಸರ್. ಅದೇ ರೀತಿ ಪೋಸ್ಟ್ ನ ರೀತಿನೇ ಕೆಲಸ ಇದು ಕೊರಿಯರ್ ಸರ್ವಿಸ್ಗಳೆಲ್ಲ ಸೇಮ್ ಅದೇ ತರ ಇರೋದ್ರಿಂದ ಎಲ್ಲಾ ಕಡೆಗೂ ಯಾದವಗಿರಿ ನೋಡ್ಬೇಕು ನೀವು, ಎಲ್ಲ ಅಪ್ಪು ಬೆಟ್ಟ ಗುಡ್ಡ ಕಡೆ ಅವು ಅಲ್ಲೆಲ್ಲ ಸೈಕಲ್ ಹೊಡಿಯೋದಂದ್ರೆ ಒಂದು ದೊಡ್ಡ ಇದೇ ಇದ್ದಾಗೆ. ಅಪ್ಪು ತೆಗ್ಗು ದಿನ್ನಿಗಳು ಅಂದ್ರೆ ನಿಮ್ಗೆ ಯಾವತ್ತೋ ಕೆಲಸಕ್ಕಾಗಿ ಹೋಗಿ ರೂಢಿ ಆಗ್ಬಿಟ್ಟಿದೆ. ಎಲ್ಲ ರೂಢಿ ಆಗ್ಬಿಟ್ಟಿದೆ. ಮೈಕೈ ನೋವು ಇಲ್ಲೇ ಇಲ್ಲ ನಿಮ್ಗೆ? ಮೈಕೈ ನೋವು ಇಲ್ಲ ಸರ್, ಆ ತರದೆಲ್ಲ ಏನಿಲ್ಲ. ಈಗ ಸೈಕಲ್ ಹತ್ರ ಮಾಡ್ಕೊಂಡು ಎಲ್ಲ ಹೊಡಿತಾ ಇದ್ವು ಸರ್. ಈಗ ಹಾಗೆ ನಮ್ದು ಈಗ ಮಿಸ್ಟರ್ ಮನೋಹರ್ ಅಂತ ಅವರು ಮತ್ತೆ ಜಯಕುಮಾರ್ ಸರ್ ಅಂತ ಇದ್ದಾರೆ, ಅವರೆಲ್ಲ ಜಗದೀಶ್ ಅವರು. ನಮ್ಮದೇ ಒಂದು ಜಯಕುಮಾರ್ ಅವರು ಒಂದು ಸೈಕಲಲ್ಲಿ ಈ ಥರ ಎಲ್ಲ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ. ಅದಕ್ಕೆ ಒಂದು ಪೆಡಲ್ ಚಾಲೆಂಜ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಪೆಡಲ್ ಚಾಲೆಂಜ್ ತುಂಬಾ ಚಾಲೆಂಜ್ಗಳು, ಅನೇಕ ಸವಾಲ್. ಅಂದ್ರೆ ಎಷ್ಟೆಷ್ಟು ದೂರ ಸೈಕಲ್ ಅನ್ನು ತುಳಿಬಹುದು ಅಂತ ಅನ್ನೋದು ಒಂದು ಸವಾಲಿನ ಕೆಲಸ ಸರ್. ಅದೇ ಈಗ ಮೊದಲನೇದಾಗಿ ಒಂದು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಒಂದು ಅವರು ಇದು ಪ್ಲಾನ್ ಮಾಡಿದ್ರು ಸರ್. ನಾವೆಲ್ಲ ಮೈಸೂರಿಂದ ಧರ್ಮಸ್ಥಳವರೆಗೂ ಸೈಕಲ್ ತುಳಿದಾಯ್ತು. ಗೊತ್ತಾಯ್ತು ನನಗೆ. ಅವ್ರ ಜೊತೆಗೆ ಮಾತುಕತೆ ಕೂಡ ನಾವು ಮಾಡುವಾಗ ಈ ಎಲ್ಲ ಕೆಲವು ಅಂಶಗಳು ನಮಗೆ ಅರಿವಿಗೆ ಬಂತು. ಅಂದ್ರೆ ಈಗ ತುಂಬಾ ದೂರ ಸೈಕಲ್ ತುಳಿದು ಹೋಗ್ಬೇಕು ಅಂತಂದ್ರೆ ಮನಸ್ಸು ಗಟ್ಟಿ ಇರ್ಬೇಕು ಫಸ್ಟ್, ಮತ್ತೆ ರೂಢಿ ಇರಬೇಕು, ಮತ್ತೆ ಆವಾಗ ಇವಾಗ ಎಲ್ಲ ಕಡೆ ಸುತ್ತಾಡಿ ಏನೂ ದೇಹ ದಣಿವೆ ಆಗದೆ ಇರೋ ತರ ದೇಹ ಇರಬೇಕು. ಹೌದು ಸರ್. ಅದು ಯಾವಾಗಲೂ ಆರೋಗ್ಯನೇ ಸರ್ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ನೀವೆಲ್ಲ ಮಾಡ್ಬೋದು. ಆರೋಗ್ಯ ಜೊತೆಗೆ ದೃಢ ಸಂಕಲ್ಪ ಬೇಕಲ್ಲ? ಹೌದು ಸರ್, ದೃಢ ಸಂಕಲ್ಪ ಮತ್ತೆ ಅದೇ ತರ ಮೈಂಡ್ ಸೆಟ್ ಇರೋ ಸ್ನೇಹಿತರು ಬೇಕು. ನೀವು ಒಬ್ಬೊಬ್ರೇನು ಮಾಡ್ಬೋದು, ಆದ್ರೆ ತುಂಬಾ ದೂರ ತುಂಬಾ ದಿನಗಳು ಆತರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಬಹಳ ಡೆಡಿಕೇಶನ್ ಬೇಕಾಗುತ್ತೆ. ಧರ್ಮಸ್ಥಳ ಹೋಗಿ ಬಂದ್ರಿ? ಧರ್ಮಸ್ಥಳ ಆಯ್ತು, ಅದಾದ್ಮೇಲೆ ಮಾದೇಶ್ವರನ ಬೆಟ್ಟ ಮಾದೇಶ್ವರ ಬೆಟ್ಟ, ಬಂಡೀಪುರ ಮಾಡಿದ್ರು. ಬಂಡೀಪುರ ಎಲ್ಲ ಮತ್ತೆ ಲೋಕಲ್ ಮನೋಹರ್ ಅಂತ ಇದಾರಲ್ಲ, ಅವರೆಲ್ಲ ಈ ಲೋಕಲ್ ಟ್ರಿಪ್ ಎಲ್ಲ ಮಾಡೋದು ಸರ್. ಇಲ್ಲ ಟೆಂಪಲ್ ರನ್ಗೆ ಬದಲು ಟೆಂಪಲ್ಗೆ ಸೈಕ್ಲಿಂಗ್ ಮಾಡೋದು, ವರ್ಕೋಡು ಆ ತರದೆಲ್ಲ ಕಡೆಗೆಲ್ಲ ಸುಮಾರು ಕಡೆ ಈ ಕಡೆ ಎಲ್ಲ ಹೋಗಿದ್ದೀವಿ. ಕೆಂಬಾಲು ಅಲ್ಲೆಲ್ಲ ಇದೆ, ಅಲ್ಲೆಲ್ಲ ಕವರ್ ಮಾಡಿದ್ದೆ ಸರ್. ಈಗ ನೋಡಿ, ನೀವು ಕೆಲವು ಹೆಸರುಗಳು ಹೆಂಗ್ ಹೇಳ್ತಾ ಇದೀರಿ ಅಂದ್ರೆ, ಅಫ್ಕೋರ್ಸ್ ಸುತ್ತಮುತ್ತ ಜನರಿಗೆ ಆ ಊರಿನ ಬಗ್ಗೆ ಗೊತ್ತಿರ್ಬೋದು. ನಿಜ, ಈ ಕಾರ್ಯಕ್ರಮದ ಮೂಲಕವಾಗಿ ಇಂಥ ಸ್ಥಳಗಳಿಗೆ ನಾವು ಹೋಗಿ ಬಂದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ನಮಗೆ ಗೊತ್ತಾಯ್ತು ಈ ಎಲ್ಲ ಪ್ಲೇಸಿಗೂ ಕೂಡ ಸೈಕಲ್ ಸವಾರಿ ಮಾಡಿ ಹೋಗಿ ಬರ್ಬೋದು, ಅಲ್ಲಿ ಕೂಡ ತುಳಿಬಹುದು, ಪೆಡಲ್ ತುಳಿಬಹುದು. ದೇವಸ್ಥಾನಗಳಿಗೆ ಹೋಗೋ ಉದ್ದೇಶ ಏನು ಅಂದ್ರೆ ಒಂಥರ ನಮಗೆ ಫಸ್ಟಿಗೆ ತುಂಬಾ ಸುಲಭ. ಒಂದು ಟಾರ್ಗೆಟ್, ಒಂದು ಪ್ಲೇಸ್ ಅಂತಂತೇಳಿ ಒಂದು ಬೆಟ್ಟ, ಮಹದೇಶ್ವರ ಬೆಟ್ಟ ಹೋಗ್ಬೇಕು, ಅಥವಾ ಇಲ್ಲಿ ಯಾವುದೋ ನಮ್ಮ ಶ್ರೀರಂಗಪಟ್ಟಣ ಸುತ್ತಮುತ್ತ ಎಲ್ಲ ಹೋಗ್ಬೇಕು. ಹೀಗೆಲ್ಲ ಕೆಲವು ಪ್ಲೇಸ್ಗಳನ್ನು ನಾವು ಇಟ್ಕೊಳ್ಬಿಡ್ತೀವಿ ಒಂದು ಟಾರ್ಗೆಟ್ ಅಂತ. ಅದು ಹೆಂಗಿರ್ಬೇಕಂದ್ರೆ ಒಂದು ದೇವಸ್ಥಾನ ಅಥವಾ ಒಂದು ಬೆಟ್ಟ ಇರಬೇಕು, ಅಥವಾ
ತುಂಬಾ ದೂರ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕರಾವಳಿ ತೀರಕ್ಕಂತ ಉದ್ದಕ್ಕೆ ಹೋಗ್ಬೇಕಾಗತ್ತೆ. ಇವೆಲ್ಲಕ್ಕೂ ಹೋಗ್ಬೇಕಂದಾಗ ಸಮಾನ ಮನಸ್ಕರ ತಂಡ ಬೇಕು ಅಂತೀರಿ ನೀವು. ಇದಕ್ಕಾಗಿ ತಯಾರಿ ಎಲ್ಲ ಹೆಂಗ್ ಮಾಡ್ಕೊಳ್ತೀರಿ? ಎಷ್ಟು ದಿನದ ಮುಂಚೆ ಮಾತುಕತೆ ಮಾಡ್ಕೊಂಡು ಆ ಕೊನೆ ದಿನಕ್ಕೆ ಯಾರಾದ್ರೂ ಸ್ಕಿಪ್ ಆಗ್ತಾರಾ? ಸ್ಕಿಪ್ ಆಗೋರು ಇರ್ತಾರೆ ಸರ್. ಎಲ್ಲಾ ತಂಡಗಳಲ್ಲೂ ಕಡೆ ಮೂಮೆಂಟ್ ಅಲ್ಲಿ ನನಗಾಗಲ್ಲ ಅಂತ ಹೇಳೋರು, ಆಗಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕುಳಿತುಕೊಳ್ಳೋರು ಯಾವ ಕಾರಣದಿಂದ ಬರಲ್ಲ ಅಂತೀರಾ? ಈಗ ಅರ್ಜೆಂಟ್ ಕೆಲಸ ಮಾಡೋದು ಒಂದಾಯ್ತು, ಅಥವಾ ಯಾಕೆ ಸುಮ್ಮನೆ ಇಷ್ಟು ದೂರ ಹೋಗೋದಂತ ರಿಸ್ಕ್ ಮನೇಲಿ ಏನಾದ್ರು ಬೈದಿರ್ತಾರ ಅವರಿಗೆ, ಮತ್ತೆ ಮನೇಲೆಲ್ಲ ಏನೇನೋ ಪ್ರಾಬ್ಲಮ್ ಆಗುತ್ತೋ ಏನೋ ಯಾರಿಗೂ ಗೊತ್ತಾಗಲ್ಲ ಅದು. ಅದೆಲ್ಲ ಇರೋದ್ರಿಂದ ಆ ಥರನೂ ಪ್ರಾಬ್ಲಮ್ ಸ್ಕಿಪ್ ಆಗಿದ್ದಾರೆ ಸರ್ ಬೇಕಾದಷ್ಟು ಜನ. ನಾನಾ ಥರ ಕಾರಣಗಳು ಇರುತ್ತೆ. ಅದರಿಂದ ನಾವೇನು ಫೋರ್ಸ್ ಮಾಡೋದಕ್ಕಾಗಲ್ಲ ಅವ್ರನ್ನ. ಬಂದಷ್ಟು ಜನನು ಹೊರಟ್ಬಿಡ್ತೀವಿ ಸರ್ ನಾವು. ರವಿ ಅವರೇ, ಮತ್ತೆ ಇದ್ರ ಜೊತೆಗೆ ಮತ್ತೆ ಇನ್ನಿತರ ಚಟುವಟಿಕೆಗಳು ಸೈಕಲ್ ಜೊತೆಗೆ? ನಾವು ಅಥ್ಲೆಟಿಕ್ಸ್ ಬಹಳ ಪ್ರಿಯ ಸರ್ ನಮ್ಗೆ. ಈಜು ಮರಿಬಾರ್ದು, ಜೂಜ್ ಕಲಿಬಾರ್ದು ಅಂತ ಹೇಳಿದ್ದಾರೆ. ಅದು ವಾಟರ್ ಇಸ್ ಲೈಫ್, ಸ್ವಿಮ್ಮಿಂಗ್ ಇಸ್ ಮೈ ಪ್ಯಾಷನ್ ಅಂತ. ಸೊ ಇದು ಏನು ಸ್ವಿಮ್ಮಿಂಗ್ ಅನ್ನ ಒಂಚೂರು ತೊಡಸ್ಕೋಬೇಕು ಅಂತ ಹೆಂಗಾಯ್ತು ಸರ್? ಈಜು ನಾವು ಬಾಲ್ಯದಿಂದಲೂ ನಾವು ಈಜು ಅವಾಗೆಲ್ಲ 4 ಆಣಿ 8 ಆಣಿ ಈಜು, ಅದು ಅದೇ ದೊಡ್ಡ ವಿಷಯ. 50-60 ರೂಪಾಯಿ ಕೊಡ್ಬೇಕು ಅಂತ ತಾಸಿಗೆ. 8 ಆಣಿ ಕೊಟ್ಟು ಹೋಗೋದೇ ದೊಡ್ಡ ವಿಷಯ ಆಗಿತ್ತು ನಮ್ಗೆಲ್ಲ. ನಾವಲ್ಲೆಲ್ಲ ಸರಸ್ವತಿಪುರಂ ಈಜು ಕೊಳದಲ್ಲೇ ಎಲ್ಲ ಈಜು. ಬಾವುಸಾರ್ ಅಂತ ಮುಂಚೆ ಒಂದಿತ್ತು, ಬಾವುಸಾರ್ ಸ್ವಿಮ್ಮಿಂಗ್ ಪೂಲ್, ಅಲ್ಲಿ ಈಜು ಕಲ್ತಿದ್ದು ನಾವೆಲ್ಲ. ಆಮೇಲೆ ಸರಸ್ವತಿಪುರಂ ಈಜು ಸಾಮಾನ್ಯವಾಗಿ ಈಜು ಕೊಳದಲ್ಲಿ ಈಜು ಅಂತ ಅನ್ನೋದು ಒಂದು ಬೇರೆ. ಇನ್ನು ಬೇರೆ ಕಡೆ ಈಜು ಮಾಡ್ಬೇಕಲ್ಲ, ಅದು ಇದೆ ಸರ್. ಬೇರೆ ಕಡೆ ಕೆರೆ ತೊಣ್ಣೂರು ಈಜು ಮಾಡಿದೀವಿ. ಬಲ್ಮುರಿ ಆಲ್ಮೋಸ್ಟ್ ಎಲ್ಲಾರು ಹೋಗಿರ್ತಾರೆ, ಆದ್ರೆ ಈಜು ಹೊಡೆದಿರಲ್ಲ, ಭಯ. ಎಲ್ಲ ಆಟ ಆಡಿರ್ತಾರೆ. ನಾವು ಈಜು ಹೊಡೆದಿದ್ದೀವಿ. ಕಬಿನಿ ಬ್ಯಾಕ್ ವಾಟರ್ಸ್ ಈಜು ಹೊಡೆದಿದ್ದೀವಿ. KRS ಬ್ಯಾಕ್ ವಾಟರ್ಸ್. ಎಷ್ಟು ದೂರ ಈಜು ಅಂದ್ರೆ ಹೆಂಗೆ? ಕಿಲೋಮೀಟರ್ ಸರ್. ನಾವು ದೂರ ಅಲ್ಲ, ಕಿಲೋಮೀಟರ್ ಲೆಕ್ಕ ನಮ್ದು. 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್. ಮತ್ತೆ ನಮ್ದು ಮೈಸೂರು ಡಿಸ್ಟಿಕ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇದೆ, ಅಲ್ಲಿ ದೂರ ಈಜು ಅಂತ ಸ್ಪರ್ಧೆ ಮಾಡ್ತಾರೆ. 3 ಅವರ್ಸ್ ನಾನ್ ಸ್ಟಾಪ್ ಸ್ವಿಮ್ಮಿಂಗ್ ಅಂತ ಮಾಡ್ತಾರೆ ಪ್ರತಿ ವರ್ಷ. ಈಗ ಒಬ್ಬ ವ್ಯಕ್ತಿ ಸ್ವಿಮ್ಮಿಂಗ್ ಅಲ್ಲಿ ಅಷ್ಟು ದೂರ ಕಿಲೋಮೀಟರ್ ಗಟ್ಟಲೆ ಸ್ವಿಮ್ ಮಾಡ್ಬೇಕಂದ್ರೆ ಏನೇನು ತಯಾರಿ ಮಾಡ್ಬೇಕಾಗತ್ತ? ಅವನಿಗೆ ಯಾವ ಸಾಮರ್ಥ್ಯ ಬೇಕು? ಪ್ರತಿದಿನ ಪ್ರಾಕ್ಟೀಸ್ ಇರಲೇಬೇಕು ಸರ್. ಪ್ರಾಕ್ಟೀಸ್ ಮೇಕ್ ಪರ್ಸನ್ ಪರ್ಫೆಕ್ಟ್ ಅಂತ. ನೀವು ಪ್ರತಿದಿನ ಈಜು ಹೊಡಿತಾ ಇರ್ತೀವಿ. ಅವತ್ತಿನ ದಿನ ಎಕ್ಸ್ಟ್ರಾ 3 ಅವರ್ಸ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಹೊಸ ಹುಮ್ಮಸ್ಸು. ಏನು 3 ಅವರ್ಸ್ ಇಷ್ಟು ಹೊಡೆದೆ ಹೇಳ್ಕೊಂಡ್ರೆ 5 ಕಿಲೋಮೀಟರ್ ಈಜಿದೆ, 7 ಕಿಲೋಮೀಟರ್ ಈಜಿದೆ, 10 ಕಿಲೋಮೀಟರ್ ಈಜಿದೆ ಅಂತ ಹೇಳ್ತಾರೆ. ನಿಜವಾಗಿ ಹೇಳ್ತಾರೆ. ಈಗ ನಮ್ಮ ದೇಹದ ಕ್ಯಾಲರೀಸ್ಗಳು ಸುಡಬೇಕು ಅಂತಂದ್ರೆ ಮೊದಲಿಗೆ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದರ ನಂತರ ಸೈಕ್ಲಿಂಗ್ ಮಾಡ್ಬೇಕಂತಾರೆ. ಆಮೇಲೆ ಇದೇ ರೀತಿ ಕೆಲವು ತಗ್ಗಿ ಬಗ್ಗಿ ಕೆಲಸ ಮಾಡೋದು ಇತ್ಯಾದಿಗಳೆಲ್ಲ ಬರ್ತವೆ. ಅಂದ್ರೆ ದೇಹದಲ್ಲಿ ಇರುವಂತಹ ಈ ಕೊಬ್ಬು ಕರಗಿಸಕ್ಕೆ ಈ ಕೆಲವು ಬಹಳ ಉತ್ತಮವಾದಂತಹ ವ್ಯಾಯಾಮಗಳು ಅಂತ ಅನ್ಬೋದು ನಾವು ಬೇಕಾರೆ. ಇದರಲ್ಲಿ ಒಂದು ಹೆಸರು ಮಾಡಬೇಕು, ಒಂದು ಹವ್ಯಾಸ ಹೇಳಿದ್ರಿ ನೀವು. ಒಂದಿಷ್ಟು ಎಲ್ಲೋ ಸ್ಪರ್ಧೆ ಇರ್ತದೆ, ಆ ಸ್ಪರ್ಧೆ ಇರ್ತಾವ. ಹಂಗೆ ಸ್ಪರ್ಧೆನೂ ಇರ್ತದೆ ಸರ್. ವಯಸ್ಸಿರುವಾಗ ಓಪನ್ ಇರುತ್ತೆ, ವಯಸ್ಸಾದ್ಮೇಲೆ ಮಾಸ್ಟರ್ಸ್ ಸ್ವಿಮ್ಮಿಂಗ್ ಅಂತ ಇದೆ. ಮಾಸ್ಟರ್ ಸ್ವಿಮ್ಮಿಂಗ್ ನಮ್ದು ಮೈಸೂರಲ್ಲೂ ಒಂದು ತಂಡ ಇದೆ. ಅಲ್ಲಿಂದೆಲ್ಲ ನಾವು ಹೋಗಿ ಮಾಸ್ಟರ್ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಬೆಂಗಳೂರಲ್ಲಿ ಸ್ಟೇಟ್ ಅಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ವಿನ್ ಮಾಡಿದೀವಿ. ನಮ್ದು ಒಂದು ತಂಡ ಮೈಸೂರಿಂದ ಹೋಗಿ ಎಲ್ಲ ಮಾಡಿದೀವಿ. ಒಂದು ಸ್ವಿಮ್ಮಿಂಗ್ ಅಲ್ಲಿ ನಿಮ್ಗೆ ಬೇಗ ಮಾಸ್ಟರ್ಸ್ ಆಗೋದು ಸರ್. 25 ವರ್ಷಕ್ಕೆ ಮಾಸ್ಟರ್ಸ್ ಆಗಿ ಹೋಗ್ತಾರೆ. ಅಥ್ಲೆಟಿಕ್ಸ್ ದಿ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಅಂತ ಹೇಳ್ತಾರೆ. ಅದು ಸ್ವಿಮ್ಮಿಂಗ್ ಆಯ್ತು. ಮತ್ತೆ ಇನ್ನೊಂದು ಏನ್ ಮಾಡ್ತೀರಿ? ಈ ಚಾರಣಗಳು, ಬೆಟ್ಟ ಗುಡ್ಡ ನಮ್ಮ ಫೇವ್ರೇಟ್. ಅದರಲ್ಲೂ ಒಂದು ಅದು ಸುಮಾರು ಟ್ರೆಕ್ ಮಾಡಿದ್ರೆ ಜಾಸ್ತಿ ನಾವು ಕೊಡಗು ಹೋಗ್ತೀವಿ. ಕೊಡಗು, ಚಿಕ್ಕಮಗಳೂರು ಎಲ್ಲ. ಹೆಂಗೆ ಸಮಯ ಹೊಂದಿಸಿಕೊಳ್ತೀರಿ? ಈಗ ಈ ಕಡೆ ಬೇರೆ ಕೆಲಸಗಳು ಇರ್ತಾವೆ, ಇರುತ್ತೆ, 2 ಡೇ ಇರುತ್ತೆ. ರಜಾ ದಿನ ಈ ಜೋಡಿ ರಜಾ ಅಂತ ನಾವು ಮೊದಲೇ ಕ್ಯಾಲ್ಕುಲೇಟ್ ಹಾಕೋತೀವಿ ಸರ್. ನವೆಂಬರ್ಗೆ ಜನವರಿಲೇ ಕ್ಯಾಲ್ಕುಲೇಟ್ ಹಾಕೋತೀವಿ. ಈಗ ನವೆಂಬರ್ 1 ಶನಿವಾರ ಭಾನುವಾರ ಆ ತರ ಟ್ವಿನ್ ಹಾಲಿಡೇಸ್ ಬರ್ತಾವಲ್ಲ ಸರ್, ಆ ತರದಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಹೋಗಿ ಸುಮಾರು ಹೋಗಿದೀವಿ. ಅದೇ ನಿಮ್ಗೆ ಹೇಳಿದ್ರೆ ಹೊನ್ನಮ್ಮನ ಕೆರೆ ಅಂತ, ಇಲ್ಲೇ ಕಣಿವೆ ಅಂತ ಇದೆ, ಅಲ್ಲಿಂದಾನೇ ಶುರು ಮಾಡ್ತೀವಿ. ಎಲ್ಲಾ ಪಾಯಿಂಟ್ ಅಲ್ಲಿಗೆ ಹೋಗಿ ಮುಂದಕ್ಕೆ ಹೋಗ್ತೀವಿ. ಎಲ್ಲಾನು ಟ್ರೆಕ್ ಮಾಡಿದೀವಿ, ನಡ್ಕೊಂಡು. ಒಳ್ಳೆ ಹವ್ಯಾಸಗಳು ರವಿವಾರ. ನೀವು ಸೈಕ್ಲಿಂಗ್ ಮಾಡ್ತೀರಿ, ಈಜು ಮಾಡ್ತೀರಾ, ಚಾರಣಕ್ಕೆ ಹೋಗಿ ಬರ್ತೀರಿ, ಮತ್ತೆ ಇನ್ನಿತರ ಈ ಅಥ್ಲೆಟಿಕ್ ಇನ್ನಿತರ ಪ್ರಕಾರ ಆಟೋಟಗಳಲ್ಲಿ ಕೂಡ ಒಂದಿಷ್ಟು, ಅಂದ್ರೆ ಆಟೋಟ ಅಂತಂತಲ್ಲ, ವೈಯಕ್ತಿಕ ನಮ್ಮ ಹವ್ಯಾಸಗಳನ್ನ ನಾವು ಅದು ಆಟೋಟ ರೀತಿಯಲ್ಲಿನೇ ಪರಿಗಣಿಸ್ಕೊಳ್ಬಹುದು. ಒಳ್ಳೆ ರೀತಿಯಲ್ಲಿ ನೀವು ತೊಡಸ್ಕೊಂಡ್ಬಿಟ್ಟಿದ್ದೀರಿ. ಮತ್ತೆ ಒಂದು ದೊಡ್ಡ ಬಳಗ ಮಾಡ್ಕೊಂಡಿದ್ದೀರಿ, ಪೆಡಲ್ ಚಾಲೆಂಜ್ ಅಂತ ಹೇಳಿ. ಪೆಡಲ್ ಚಾಲೆಂಜ್ ರೂವಾರಿ ನಮ್ಮ ಇನ್ಸ್ಪೆಕ್ಟರ್ ಜಯಕುಮಾರ್ ಅವರಲ್ಲ. ಗುಡ್ ಗುಡ್ ಗುಡ್. ಬಹಳ ಖುಷಿ ಆಗುತ್ತೆ. ಈಗ ಈ ರೀತಿಯಾಗಿ ಒಂದು ಸಮಾನ ಮನಸ್ಕರು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ರೂ ಕೂಡ ಸೈಕಲ್ ಅಂತ ಬಂದಾಗ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ. ಸುಮಾರು ಜನ ನಮ್ಮ ಸೈಕಲ್ ಓಡಿಸುವಂಥ ಸೈಕ್ಲಿಸ್ಟ್ಗಳು ಅದನ್ನೇ ಹೇಳ್ತಾರೆ. ಎಲ್ಲರೂ ನಾವು ಒಂಥರ ಭಾವ್ಯಕತೆ ದೃಷ್ಟಿಯಿಂದ ಒಂದು ಜಾಥಾ ಟೈಪು, ಒಂದು ಪೈಡಲಿಂಗ್ ಮಾಡಿ ಸೈಕ್ಲಿಂಗ್ ಮಾಡಿಕೊಂಡು ಮಾತುಕತೆ ಮಾಡ್ಕೊಂಡು ನಗ್ತಾ ಎಲ್ಲವನ್ನು ಮರೆತು ಮುಂದುವರಿತಿರ್ತೀವಲ್ಲ, ಅದು ಬಹಳ ವಿಶೇಷದ್ದು. ಈ ರೀತಿಯಾಗಿ ಗುಂಪಾಗಿ ಇದ್ಕೊಂಡು ಒಂದಾಗಿ ಇರುವಂಥ ಒಂದು ಸಂದೇಶವನ್ನು ಸಾರಬೇಕು. ಮತ್ತು
ದೇಹವನ್ನ ಕಾಪಾಡ್ಕೋಬೇಕು. ಹೌದು ಸರ್. ಇದನ್ನ ಎಷ್ಟು ಕಷ್ಟಪಟ್ಟು ಹೆಂಗೆ ಚೆನ್ನಾಗಿ ಇಟ್ಕೊಂಡ್ರು ಕೂಡ ನಮ್ಗೆ ಅನೇಕ ಸಮಸ್ಯೆಗಳು ಬರ್ತವೆ. ತುಂಬಾ ಅಚ್ಚುಕಟ್ಟಾದ ದೇಹ, ಒಳ್ಳೆ ದೇಹ, ಒಳ್ಳೆ ಎಕ್ಸರ್ಸೈಸ್ ಮಾಡ್ತಿದ್ದ ಮನುಷ್ಯ ಆದ್ರೂ ಕೂಡ ಎಲ್ಲ ಸಮಸ್ಯೆಗಳು ಬಂತು ಅಂತ ಹೇಳಿ ಇನ್ನೊಬ್ರು ನೋಡಿ ಅಪಹಾಸ್ಯ ಮಾಡೋದು ಇರ್ತವೆ. ಆದ್ರೆ ನಾವು ನಮ್ಮ ದೇಹಕ್ಕಾಗಿ ಏನು ಮಾಡಿದೀವಿ, ಪ್ರಯತ್ನ ಮಾಡಿ ನನ್ನ ದೇಹವನ್ನ ನಾನು ಸುರಕ್ಷಿತವಾಗಿ ಮತ್ತು ಸದೃಢವಾಗಿ ಕಾಯ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ಲಿ. ನಮಗೆ ಬಹಳ ಖುಷಿ ಆಯ್ತು. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಈಗ ಕೊನೆಯಲ್ಲಿ ಏನು ಹೇಳಿ ಬಯಸ್ತೀರಾ? ಇದೆ ಸರ್, ನನಗೆ ಈಗ ಎಲ್ರಿಗೂ ಗೊತ್ತಿದೆ ಈ ಕರೋನಾ ಬಂದು ಎಲ್ಲ ಇದಾಯ್ತು. ಅದರಲ್ಲಿ ನಾನು ಒಬ್ಬ ಕರೋನಾ ಬಂದು ನನಗೆ ಬಹಳ ತೊಂದರೆ ಆಗಿತ್ತು ಸರ್. ನಾನು ಚೆನ್ನಾಗಿ ಈಜೋಡ್ತಿದ್ರು ನನಗೆ ಕರೋನಾ ಅಟ್ಯಾಕ್ ಆಗಿ ನಾನು 75 ದಿವಸ ಆಕ್ಸಿಜನ್ ಅಲ್ಲಿ ಇದ್ದೆ ಸರ್. ಅದು ಎಂತದಾಗಿತ್ತು ಅಂದ್ರೆ ನನ್ನ ಬದುಕು ಪುನರ್ಜನ್ಮ ಇದ್ದಂಗೆ ಮುಗೀತು ಅನ್ನೋ ಇದಾಗ ಬಂದಾಗ ಹೊಟ್ಟೋಗಿದ್ದೋ ನಾವು. ನೋಡಿ ಮುಗೀತು ಅಂತ ಹೇಗೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ನಮ್ಮ ಡಾಕ್ಟ್ರು ಕುಮಾರು, ಹರೀಶ್ ಸರ್, ಮಹೇಶ್, ಇವರು ಪುರುಷೋತ್ತಮ್ ಅಂತ ಎಲ್ಲ ಇದ್ದಾರೆ. ಅವರೆಲ್ಲ ಹೇಳು ನೀವೆಲ್ಲ ಈಜು ಮಾಡೋದ್ರಿಂದಾನೇ ನೀನು ಆಗಿ ಉಳ್ಕೊಂಡಿದ್ದು ಅದು ಹಿಂಗೆ. ಸರಿ ಸರಿ, ಗೆದ್ದು ಬಂದ ಅಂದ್ರೆ ಆ ಒಂದು ಶಕ್ತಿ ನಿಮ್ಮಲ್ಲಿ ಇತ್ತು. ಭಗವಂತ ಗೆಲ್ಸಿರೋದು. ಆದ್ರೂ ಇದೆಲ್ಲ ಮಾಡಿರೋದ್ರಿಂದ ಅದನ್ನ ತಡದೆ ಅಂತ ಒಂದು ಅದೇ ಮಾತು ಇದೆ. ಈಗ ರವಿ ಅವ್ರನ್ನ ಹೇಳಿದ್ನಲ್ಲ, ಈಗ ಇರುವಂತ ಆಯುಷ್ಯವನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂದಾಗ ನಮ್ಮ ಪ್ರಯತ್ನಗಳು ಏನು ಅಂತ ಅನ್ನೋದು ಬೇಕಾಗುತ್ತೆ. ಈಗ ನಿಮ್ಮ ಪ್ರಯತ್ನ ಇತ್ತು, ನೀವು ಬದುಕಿ ಬಂದ್ರಿ ನೋಡಿ. ಹೌದು ಸರ್, ಇದೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನೋ ಒಂದು ಇದರಿಂದ ಚಾಲೆಂಜಿಂಗ್ ಆಗಿ ಆಗೋಯ್ತು ಸರ್. ಅದೆಲ್ಲ ಮಾಡಿದ್ರಿ ಅದೆಲ್ಲ ಆಗಿ ಇವತ್ತಿನ ತಿರ್ಗಾ ಇಲ್ಲಿ ಈಗ ಇದ್ದೀವಿ. ಬಹಳ ಖುಷಿ ಆಗುತ್ತೆ. ನಮ್ಮ ಆಕಾಶವಾಣಿಗೆ ನೀವು ನಿರಂತರವಾಗಿ ಬರ್ತಾ ಇದ್ರಿ, ಆದ್ರೆ ನಿಮಗೆ ವರ್ಷಗಳಿಂದ ಬರ್ತಾ ಇರ್ತೀರಿ. ಆದ್ರೆ ನಿಮ್ಮಲ್ಲಿ ಈ ರೀತಿಯಾದಂತ ಒಂದು ಒಳ್ಳೆಯ ಹವ್ಯಾಸ ಇದೆ ಅಂತ ನಾವು ಗಮನಿಸಿರ್ಲಿಲ್ಲ. ಅಂದ್ರೆ ಹೀಗೆ ನೋಡಿ, ನಮ್ಮ ಬೇರೆ ಯಾರ್ಯಾರೋ ಬಂದಿರ್ತಾರೆ, ಯಾರ್ಯಾರೋ ನಮ್ಗೆ ಎಲ್ಲೆಲ್ಲೋ ಸಿಗ್ತಾರೆ. ಆದರೆ ಅವರ ವೈಯಕ್ತಿಕ ಹವ್ಯಾಸಗಳು ಅಂತ ಅನ್ನೋದು ಗೊತ್ತಾಗಬೇಕಂದಾಗ ಇಂಥ ಈ ಸಂದರ್ಭಗಳಲ್ಲಿ ಏನು ನಾವು ಸೈಕಲ್ ಸವಾರಿ ಕಾರ್ಯಕ್ರಮ ಮಾಡ್ತೀವಿ, ಆವಾಗ ನೀವು ನಮಗೆ ವಿಶಿಷ್ಟವಾಗಿ ಕಂಡ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮ್ಮ ಹವ್ಯಾಸಗಳು ಇನ್ನೂ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ತುಂಬ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.